ಬಿಜೆಪಿ ವಿವಾದಕ್ಕೆ ಗುರಿಯಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳೋದು ನಾವು 130 ಗೆಲ್ತೀವಿ ಅಂತ ಬಿಜೆಪಿ. ಆದರೆ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಮೈತ್ರಿಯಲ್ಲೇ ಇರ್ತೀವಿ, ನಮ್ಮ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 180 ಗೆಲ್ಲುತ್ತೆ ಅಂತ. ಆದ್ರೆ ವಿಜೇಂದ್ರ ಎಲ್ಲಿಯೂ ಕೂಡ ಜೆಡಿಎಸ್ ಅನ್ನ ಹತ್ರಕ್ಕೆ ಬಿಟ್ಕೊಳಕ್ ನೋಡಲ್ಲ. ಜೆಡಿಎಸ್ ನ ಎಷ್ಟು ಸಾಧ್ಯವೋ ಅಷ್ಟು ಮೈತ್ರಿ ಕಿತ್ಕೊಂಡು ಇಂಡಿವಿಜುವಲ್ ಆಗ್ಬಿಡೋಣ ಅಂತ ಕಾಯ್ತಾವ್ರೆ. ಯಾಕೆಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ದರೆ ತನಗೆ ಉಳಿಗಾಲ ಇಲ್ಲ, ತನ್ನನ್ನು ಯಾರು ಕ್ಯಾರೆ ಅನ್ನಲ್ಲ ಅನ್ನೋ ಕಾರಣಕ್ಕೆ ಮೈತ್ರಿ ಕಿತ್ತೋದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ವಿಜೇಂದ್ರ. ಆದ್ರೆ ಜೆಡಿಎಸ್ನವರು ನೀವೇನ್ ಮಾಡೋರು ನಾವು ನಿಮ್ಮನ್ನು ಕೇಳಲ್ಲ, ನಿಮ್ ಕನ್ಸಿಡರೇ ಮಾಡಲ್ಲ. ನಮ್ಗೆ ಹೈಕಮಾಂಡ್ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, JP ನಡ್ಡಾ ಅವರು ಹೈಕಮಾಂಡ್ ನಾಯಕರೇ ನಮಗೆ ಸುಪ್ರೀಮೋ, ಅವರೇ ನಮ್ಮ ಮೈತ್ರಿಯ ನಾಯಕರು ಅಂತ. ಯಾಕೆಂದ್ರೆ ಸ್ಟೇಟ್ ಬಿಜೆಪಿಲೇ ಕಿತ್ತಾಡ್ಕೊಂಡು ನಿಂತವ್ರು. ಇವ್ರು ಯಾರು ಕೇಳ್ತಾರೆ? ಕುಮಾರಸ್ವಾಮಿ ಅವರು. ಅವ್ರು ಗೊತ್ತಲ್ಲ, ನಾನು ಡೆಲ್ಲಿಯಿಂದ ಟಿಕೆಟ್ ತಗೋಬತ್ತೀನಿ, ತಲೆ ಕೆಡಿಸ್ಕೊಂಡು ಕೆಲಸ ಮಾಡಿ ನೀವು ಅಂತ. ಅಂದ್ರೆ ರಾಜ್ಯ ಬಿಜೆಪಿ ಮಾತನ್ನ ಯಾರು ಕನ್ಸಿಡರೇ ಮಾಡಲ್ಲ, ಕೇರ್ ಮಾಡಲ್ಲ ಅಂತ. ವಿಜೇಂದ್ರ ಈ ಹಿಂದೆ 224 ಬಿಜೆಪಿ ಕಂಟೆಸ್ಟ್ ಮಾಡಿದಾಗಲೇ 100 ದಾಟ್ಲಿಲ್ಲ. ನೆಕ್ಸ್ಟ್ 224 ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಒಂದು 74 ಸೀಟ್ ಜೆಡಿಎಸ್ ತಗೊಂಡ್ರೆ 150 ಬಿಜೆಪಿ ಕಂಟೆಸ್ಟ್ ಮಾಡ್ಬೋದೇನೋ. ಆ 150ರಲ್ಲಿ 224ರಲ್ಲೇ 110, ಇನ್ನು 150ರಲ್ಲಿ 130 ಸಾಧ್ಯನಾ? ಇಲ್ಲ. ಎಲ್ಲ ಕಾಮಿಡಿ ಇದ್ದಂಗೆ ಅದೆಲ್ಲ ಹೇಳಿದ್ರೆ. ಸೊ ಹಾಗಾಗಿ ನಿಖಿಲ್ ಕೂಡ ನಾವು ಜೆಡಿಎಸ್ ಬಿಜೆಪಿ ಸೇರಿ 180 ಅಂತಿದ್ದಾರೆ. 150ರಿಂದ 180 ಮಹಾರಾಷ್ಟ್ರ ಪಾಲಿಟಿಕ್ಸ್ ಲೆಕ್ಕಾಚಾರ ಆದ್ರೂ ಆಗ್ಬೋದೇನೋ. ಆದರೆ ಕಾಂಗ್ರೆಸ್ನ ಸನ್ನಿವೇಶದ ಮೇಲೆ ಇವೆಲ್ಲ ಡಿಪೆಂಡ್ ಆಗುತ್ತೆ. ಬಟ್ ಜೆಡಿಎಸ್ನವರು ಬಿಜೆಪಿ ಜೊತೆ ಚುನಾವಣೆಗೆ ಹೋಗ್ತೀವಿ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಆದ್ರೆ ಬಿಜೆಪಿಗರು ನಾವು ಜೆಡಿಎಸ್ ಜೊತೆ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಲ್ಲ, ಜಾರ್ಕತ್ತಾರೆ ಮೈಗೆಣ್ಣೆ ಹಾಕೊಂಡು. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಕ್ ರೆಡಿ ಇಲ್ಲ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ಚುನಾವಣೆಗೆ ಹೋಗ್ತೀವಿ, ಮೈತ್ರಿಯಲ್ಲಿ ಸೀಟು ಹಂಚಿಕೆಯಲ್ಲಿ ನಾವಿಬ್ರು ಸೇರಿ ಗೆಲ್ತೀವಿ ಅಂತ ಹೇಳಲ್ಲ. ಬಿಜೆಪಿ 130 ಬರುತ್ತೆ, ನಾವು ಸರ್ಕಾರ ಮಾಡ್ತೀವಿ ಅಂತ. ಜೆಡಿಎಸ್ ಅವ್ರಿಗೆ ಗೊತ್ತು ನಾವು ಒಬ್ಬರೇ ಹೋಗ್ತೀವಿ ಅಂದ್ರೆ ನಂಬರ್ ಹೇಳಕ್ಕಾಗಲ್ಲ ಅಂತ. ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಜೆಡಿಎಸ್ ಬಿಜೆಪಿ ಮೈತ್ರಿ ಇರುತ್ತೆ, ನಾವು 180 ಗೆಲ್ತೀವಿ ಅಂತ. ಅವ್ರು 74 ಸೀಟ್ ಸಿಕ್ಕಿದ್ರೆ ಅಟ್ಲೀಸ್ಟ್ ನಾವು ಒಂದು 50-60 ಗೆದ್ಕೋಬೇಕು ಅನ್ನೋದು ಜೆಡಿಎಸ್ ಅವ್ರ ಲೆಕ್ಕಾಚಾರ. ಸಹಜವಾಗಿ ಆ ನಿರೀಕ್ಷೆ ಅವ್ರಿಗೆ, ಬಿಕಾಸ್ ಆಫ್ ಈ ಗೆದ್ದಿರೋ ಶಾಸಕರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋ ಸೀಟ್ಗಳು ಅವ್ರಿಗೆ ಆಗುತ್ತೆ ಅಂತ. ಹಾಗಾಗಿ ವಿಜೇಂದ್ರ ಅವರ ಬಿಜೆಪಿ 130, ನಿಖಿಲ್ ಅವರ ಜೆಡಿಎಸ್ ಬಿಜೆಪಿ 180, ಇವೆರಡರಲ್ಲಿ ಯಾವ ಸಾಧ್ಯ ಆಗುತ್ತೆ? ಏನ್ ಕತೆ? ನಿಮ್ಮ ಅಭಿಪ್ರಾಯ ಏನು? ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು? ನಿಮ್ ಕ್ಷೇತ್ರ ಯಾರು? ನಿಮ್ ಕ್ಷೇತ್ರ ಯಾವುದು? ನಿಮ್ ಕ್ಷೇತ್ರದಲ್ಲಿ ಯಾರು ಮುಂದಿನ ಶಾಸಕರಾಗ್ತಾರೆ? ಕಾಂಗ್ರೆಸ್ ಅವರ ಅಥವಾ ಮೈತ್ರಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.